ಜನಾಕ್ರೋಶ ಯಾತ್ರೆ ಮಧ್ಯೆ ವಿಜಯೇಂದ್ರಗೆ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಪುನರಾಯ್ಕೆಯಾಗುವಂತ ನಿರೀಕ್ಷೆ ಇದೆ. ಜನಾಕ್ರೋಶ ಯಾತ್ರೆ ಮಾಡಿ ಸದ್ಯ ಬಿವೈ ವಿಜಯೇಂದ್ರ ಈಗ ಸಕ್ಸಸ್ ಆಗಿದ್ದಾರೆ. ಮತ್ತೆ ಫುಲ್ ಆಕ್ಟಿವ್ ಆಗಿ ಕೂಡ ಯಾತ್ರೆಯನ್ನ ನಿರ್ವಹಣೆ ಮಾಡ್ತಿದ್ದಾರೆ ಬಿವೈ ವಿಜಯೇಂದ್ರ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ಬಿವೈವಿ ಯಾತ್ರೆ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಯಾತ್ರೆ ವೇಳೆಯೇ ವಿಜಯೇಂದ್ರ ಪುನರಾಯ್ಕೆಯಾಗುವಂತ ಸಾಧ್ಯತೆ ಇದೆ. ಬಿಜೆಪಿಯಲ್ಲಿ ಇದೊಂದು ಜಟಾಪಟಿ ನಡೀತಾನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಬಿಜೆಪಿ ವಿರೋಧ ಪಕ್ಷವಾಗಿ ಮತ್ತೆ ಈಗ ಸಿಡಿದು ನಿಂತಿದೆ ಸರ್ಕಾರದ ವಿರುದ್ಧ. ಅದಕ್ಕೆ ಕಾರಣ ಬಿವೈ ವಿಜಯೇಂದ್ರ ಅವರು ಕೈಗೊಳ್ತಾ ಇರುವಂತಹ ಪ್ರತಿಭಟನೆಗಳು, ತಾಳ್ತಾ ಇರುವಂತಹ ನಿಲುವು ಸರ್ಕಾರದ ವಿರುದ್ಧ. ಇದೆಲ್ಲವೂ ಪ್ಲಸ್ ಆಗಿ ಅವರ ಸ್ಥಾನ ಭದ್ರ ಆಗುತ್ತಾ ಮತ್ತೆ? ಖಂಡಿತವಾಗ್ಲೂ ಅದೇ ನಿರೀಕ್ಷೆಯಲ್ಲಿ ಬಿವೈ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ವಿಜಯ್ ನೋಡಿ, ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ಬಿಡ್ಬೇಕಾಗಿತ್ತು, ಪುನರಾಯ್ಕೆ ಆಗಬೇಕಾಗಿತ್ತು. ಅವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಈಗಾಗಲೇ ಅವಧಿ ಕಂಪ್ಲೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನೇರವಾಗಿ ಬಿಜೆಪಿಯನ್ನ ಸಂಘಟನೆ ಮಾಡ್ತಾ ಕೆಲವೊಂದಿಷ್ಟು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 39 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿದೆ. ಅದರಲ್ಲಿ 1 ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ತಡೆ ಹಿಡಿಯಲಾಗಿದೆ. 22 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿದ್ದಾಗಿದೆ. ಆದ್ರೆ ಈಗ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಕೇಂದ್ರದಲ್ಲಿ ನಡೆದಂತ ಅಧಿವೇಶನ ಏನಿದೆ, ಆ ಅಧಿವೇಶನ ಮುಗಿದ ಬಳಿಕವೇ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಈ ತನಕ ಆಗಿಲ್ಲ. ಇದರ ಮುಂದುವರೆದ ಭಾಗವಾಗಿ ಈಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನು ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ, ಇದನ್ನ ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮಾಡ್ತಾ ಇದೆ. ಅದರಲ್ಲೂ ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ಮಾಡ್ತಾ ಇದೆ. ಅದರ ಸಂಪೂರ್ಣ ನೇತೃತ್ವವನ್ನ ಬಿವೈ ವಿಜಯೇಂದ್ರ ವಹಿಸಿಕೊಂಡಿದ್ದಾರೆ. ಅಹೋರಾತ್ರಿ ಧರಣಿ ಬೆಂಗಳೂರಿನಲ್ಲಿ ಆಗಿದ್ದಾಯಿತು 2 ದಿನಗಳ ಕಾಲ. ಇದನ್ನ ಮುಗಿಸಿ ನೇರವಾಗಿ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಸಮಾವೇಶವನ್ನ, ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದೆ ಬಿಜೆಪಿ. ಈಗಾಗಲೇ ಹಳೆ ಮೈಸೂರು ಭಾಗವನ್ನ ಮುಗಿಸಿ, ಕರಾವಳಿ ಭಾಗವನ್ನ ಮುಗಿಸಿ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಈ ಒಂದು ಯಾತ್ರೆ ಸಾಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ, ಬಿವೈ ವಿಜಯೇಂದ್ರ ಅವರ ಆಕ್ಟಿವಿಟಿನ ನೋಡಿದ್ರೆ ನೇರವಾಗಿ ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ಮೇರೆಗೆ ಅವರು ಇದನ್ನೆಲ್ಲನೂ ಮಾಡ್ತಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ಈ ನಿಟ್ಟಿನಲ್ಲಿ ಅತ್ಯಂತ ವೇಗವಾಗಿ ಶೀಘ್ರದಲ್ಲಿಯೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಪುನರಾಯ್ಕೆ ಆಗೋದ್ರ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಏಪ್ರಿಲ್ ಅಂತ್ಯದ ಒಳಗಡೆ ಬಿವೈ ವಿಜಯೇಂದ್ರ ಅಧಿಕೃತವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆ ಆಗೋದು ಬಹುತೇಕ ಖಚಿತ. ಇದು ಯಾತ್ರೆಯ ಎಫೆಕ್ಟ್ ಅಂತ ಉಲ್ಲೇಖ ಮಾಡಬಹುದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.